ಎಲ್ರಿಗೂ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಯುಗಾದಿಯ ಹೊಸತಡಕಿನ ಸ್ಪೆಷಲ್ ವ್ಲಾಗ್ ಆಗಿರುತ್ತೆ. ಯುಗಾದಿ 2ನೇ ಹಬ್ಬದ ದಿನ ನಾವು ಅಮ್ಮನ ಮನೆಗೆ ಹಳ್ಳಿಗೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ, ಫ್ಯಾಮಿಲಿ ಸಮೇತ. ಸೊ ನಾನು ಕೂಡ ರೆಡಿಯಾಗಿದ್ದೀನಿ. ಹೇಗೆ ಕಾಣ್ತಾ ಇದೆ ಡ್ರೆಸ್ಸು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಏಕೆಂದರೆ ಇದೇ ಯುಗಾದಿ ಹಬ್ಬದ ಡ್ರೆಸ್ಸು. ನಮ್ಮ ಹಸ್ಬೆಂಡ್ ಕೂಡ ಚೆನ್ನಾಗಿ ಕಾಣ್ತಿದೀಯ ಅಂತ ಹೇಳಿದರು. ಸೊ ನಾವು ಫ್ಯಾಮಿಲಿ ಸಮೇತ ನಮ್ಮ ಹಳ್ಳಿಗೆ ಹೋಗೋಕ್ಕೆ ರೆಡಿಯಾಗಿದ್ದೀವಿ. ಇನ್ನೇನು ನಮ್ಮ ಹಳ್ಳಿ ಬಂತು. ಇದೇ ನೋಡಿ ನಮ್ಮ ಹಳ್ಳಿ ಎಂಟ್ರಿ. ಇದು ಅಮ್ಮನ ಮನೆ. ಸೊ ನಾವು ಅಮ್ಮ ಮನೆಗೆ ಬಂದಿದ್ದೀವಿ. ನಾವು ಬರೋಷ್ಟೊತ್ತಿಗೆ ಆಲ್ರೆಡಿ ಎಲ್ಲ ಅಡುಗೆ ಆಗಿದೆ ನೋಡಿ. ಕಬಾಬು, ಚಿಕನ್ ಬಿರಿಯಾನಿ, ಚಿಕನ್ ಮಸಾಲ, ಒಲೆಯಲ್ಲಿ ಮಾಡಿರೋ ಮಟನ್ ಸಾಂಬಾರು ಎಲ್ಲ ರೆಡಿಯಾಗಿತ್ತು. ನಾವೆಲ್ಲರೂ ಫ್ಯಾಮಿಲಿ ಸೇರಿ ಹೊರಗಡೆ ಊಟ ಮಾಡಿದ್ದಂತೂ ತುಂಬ ಖುಷಿ ಆಯಿತು. ಹೊರಗಡೆ ಊಟ ಮಾಡೋದೇ ಒಂದು ಚೆಂದ ಅಲ್ವಾ. ಊಟ ಮುಗಿದಾದ್ಮೇಲೆ ಮನೆ ಮುಂದೆ ಇರುವ ಗಾರ್ಡನ್ನಲ್ಲಿ ಅಮ್ಮ ಹೂ ಗಿಡ ಸೊಪ್ಪು ಎಲ್ಲ ಬೆಳೆಸಿದ್ರು. ಅವನ್ನೆಲ್ಲನ ಶೂಟ್ ಮಾಡಿಕೊಂಡೆ ನೋಡಿ. ಡೇರೆ ಹೂವಿನ ಗಿಡ, ರೋಸ್ ಗಿಡ, ಸೊಪ್ಪು, ಸೇವಂತಿಗೆ, ಪಾಲಕ್ ಸೊಪ್ಪು, ಹೀಗೆ ಹೂವಿನ ಗಿಡಗಳು, ಸೊಪ್ಪಿನ ಗಿಡ ಎಲ್ಲ ಹಾಕಿದ್ರು ಅಮ್ಮ. ಸೊ ಅದನ್ನೆಲ್ಲ ಶೂಟ್ ಮಾಡಿಕೊಂಡೆ. ಮನೆ ಮುಂದೆ ಕೈತೋಟ ಇದ್ದರೆ ಯಾರಿಗೆಲ್ಲ ಇಷ್ಟ ಹೇಳಿ? ಎಲ್ಲರಿಗೂ ಇಷ್ಟ ಆಗುತ್ತೆ. ಮನಸ್ಸಿಗೆ ಒಂಥರ ಏನೋ ಖುಷಿ ಕೊಡುತ್ತೆ ಅಲ್ವಾ. ಮನೆ ಮುಂದೆ ಏನಾದರೂ ಹಚ್ಚ ಹಸಿರುಗಳ ಗಿಡ, ಮರ, ಬಳ್ಳಿ, ಹೂವು ಎಲ್ಲ ಇದ್ದರೆ ಒಂಥರ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ನೋಡೋಕ್ಕೆ ಒಂಥರ ಚೆಂದ ಮನಸ್ಸಿಗೆ. ನೋಡಿ ಎಷ್ಟು ವಿಧವಾದ ಹೂವಿನ ಗಿಡಗಳು ಎಲ್ಲ ಬೆಳೆಸಿದ್ರಮ್ಮ. ಅದನ್ನೆಲ್ಲ ಶೂಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ವಾಪಸ್ ರಿಟರ್ನ್ ನಮ್ಮ ಊರಿಗೆ ಬಂದ್ವಿ. ನೆಕ್ಸ್ಟ್ ಡೇ ಬೆಳಿಗ್ಗೆ ನಮ್ಮ ಮನೇಲಿ ನಾನ್ ವೆಜ್ ಸ್ಪೆಷಲ್ ಮಾಡಿದ್ವಿ. ಚಿಕನು ಮಟನು ತಂದಿದ್ರು ನಮ್ಮ ಮನೆಯವರು. ಹಾಗಾಗಿ ಮಟನ್ ಸಾಂಬಾರಿಗೆ ಚಿಕನ್ ಫ್ರೈ ಮಾಡೋಣ ಅಂತ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಸೊ ಬೆಳಿಗ್ಗೆನೇ ಊಟಕ್ಕೆ ಮಾಡ್ತಾಯಿದ್ದೀನಿ. ಹಾಗಾಗಿ ಸೊ ಎಲ್ಲ ಅವ್ರು ತರೋಷ್ಟೊತ್ತಿಗೆಲ್ಲ ಜೋಡಿಸ್ಕೊಂಡಿದ್ದೆ. ನಾನು ಮಟನ್ ಸಾಂಬಾರು ಮತ್ತು ಚಿಕನ್ ಫ್ರೈ ಮಾಡಿದ್ದೀನಿ. ಆಲ್ರೆಡಿ ನಾನು ಮಟನ್ ಸಾಂಬಾರು ಫುಲ್ ವಿಡಿಯೋ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ. ಫುಲ್ ರೆಸಿಪಿ ಲಿಂಕು ಡಿಸ್ಕ್ರಿಪ್ಷನ್ನಲ್ಲಿದೆ, ಚೆಕ್ ಮಾಡಿ. ತುಂಬ ಟೇಸ್ಟಿಯಾಗಿತ್ತು ಮಟನ್ ಸಾಂಬಾರು. ಸೊ ನೀವು ಆ ವಿಡಿಯೋ ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸಿಂಪಲಾಗಿ ಚಿಕನ್ ಫ್ರೈ ಕೂಡ ಮಾಡಿದ್ದೆ. ಬೇಕು ಅಂದರೆ ಕಮೆಂಟ್ ಮಾಡಿ, ಫುಲ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಮನೇಲಿ ನಾವು ಊಟ ಮುಗಿಸಿದ್ವಿ, ಬಟ್ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಇದರಿಂದ ನಮ್ಮ ಯುಗಾದಿ ಸೆಲೆಬ್ರೇಷನ್ ಕಂಪ್ಲೀಟ್ ಆಯಿತು. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೀತಿ ಆರೈಕೆ ಹೀಗೆ ಇರಲಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.